58th ಸೆಷನ್ ಕಾಂಟೆಂಪ್ರರಿ ಇಶ್ಯೂಸ್ ಇನ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಲ್ಲಿನ ಸಮಕಾಲೀನವಾದ ವಿವಾದಾಂಶಗಳು. ಐ ಆಮ್ ವಾಣಿಶ್ರೀ ಜಿ, ಅಸಿಸ್ಟೆಂಟ್ ಪ್ರೊಫೆಸರ್ GFGC ಚನ್ನಪಟ್ಟಣ. ಸೊ ನಾವು ಹಿಂದಿನ ತರಗತಿಗಳಲ್ಲೆಲ್ಲವೂ ಕೂಡ ಮಾನವನ ಹಕ್ಕುಗಳ ಬಗ್ಗೆ, ಮಾನವನ ಹಕ್ಕಿನ ಆಯೋಗಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈ ಸೆಷನ್ನಲ್ಲಿ ಕೂಡ ಮಾನವನ ಹಕ್ಕುಗಳಲ್ಲಿ ಪ್ರಸ್ತುತವಾಗಿ ಇವತ್ತಿಗೆ ನಡೀತಿರೋಂಥ ಕೆಲವು ವಿವಾದಾಂಶಗಳು ಮತ್ತು ಸಮಕಾಲೀನವಾದ ಬೆಳವಣಿಗೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮಾನವನ ಹಕ್ಕುಗಳ ಉಲ್ಲಂಘನೆ ಇವತ್ತು ಒಂದು ಘೋರ ಅಪರಾಧ ಅಂತ ಪರಿಗಣಿಸಲ್ಪಟ್ಟಿದೆ. ಸೊ ಮಾನವನ ಹಕ್ಕುಗಳನ್ನು, ದ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಸ್ ಕನ್ಸಿಡರ್ಡ್ ಟು ಬಿ ಎ crime today. So today, if at all you deny a human right to any individual, it is been considered to be you are a criminal ಅಂತ. ಸೊ ನೀನು ಇನ್ಯಾರನ್ನಾದರೂ ಒತ್ತಾಳಾಗಿ ಇಟ್ಕೊಳ್ಳೋ ಅಂಥದ್ದು ಅಥವಾ ಅವನ ಅಧಿಕಾರಗಳನ್ನು, ಅವನ ಹಕ್ಕುಗಳನ್ನು ನೀನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋ ಅಂಥದ್ದು, ಸೊ ಅಥವಾ ಅವನಿಗೆ ಅದನ್ನು ಕೊಡದೇ ಇರೋ ಅಂಥದ್ದು, ಈ ಎಲ್ಲ ಪ್ರಮುಖವಾದಂಥ ಅಪರಾಧಗಳನ್ನು ಕೂಡ ಒಂದು ಶಿಕ್ಷಾರ್ಹ ಅಪರಾಧವೆಂದೇ ಪರಿಗಣಿಸಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು. ಸೊ ಅಷ್ಟರ ಮಟ್ಟಿಗೆ ಇವತ್ತು ಮಾನವನ ಹಕ್ಕುಗಳು ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಪಡ್ಕೊಳ್ತಾ ಬಂದಿದೆ ಅಂತ ಹೇಳ್ಬೋದು. ಸೊ ಹ್ಯೂಮನ್ ರೈಟ್ಸ್ ಹ್ಯಾವ್ ಮೂವ್ ಟು ದ ಫೋರ್ ಫ್ರಂಟ್ ಆಫ್ ದ ಇಂಟರ್ನ್ಯಾಷನಲ್ ಅಜೆಂಡಾ. ಸೊ ಅಂತಾರಾಷ್ಟ್ರೀಯ ಕಾರ್ಯಸೂಚಿಗಳಲ್ಲಿ, ಅಂತಾರಾಷ್ಟ್ರೀಯವಾದಂತಹ ಕೆಲವು ಪ್ರಮುಖವಾದಂಥ ಸಭೆಗಳಲ್ಲಿ ಮಾನವನ ಹಕ್ಕುಗಳು ಮುಂಚೂಣಿಗೆ ಬಂದಿವೆ ಅಂತ ಹೇಳಿದ್ರೆ, today one of the burning topic and burning agenda of the international forefront is, first and foremost, every human has a right to live and right to enjoy some of the basic rights ಅನ್ನೋ ಅಂಥದ್ದು ಇವತ್ತು ಎಲ್ಲೆಲ್ಲೂ ಕೇಳಿ ಬರ್ತಿರೋ ಅಂಥ ಪ್ರಮುಖವಾದಂಥ ದನಿ ಅಂತ ನಾವು ಹೇಳ್ಬೋದು. ಅಂದರೆ ಯಾರು ಇನ್ನೊಬ್ಬರನ್ನು ಅಡಿಯಾಳಾಗಿ, ಸ್ಲೇವ್ ಆಗಿ ಇಟ್ಕೊಳ್ಳೋ ಅಂಥ ಯಾವುದೇ ಕಾರ್ಯಗಳನ್ನು ಅವನು ಮಾಡಬಾರ್ದು ಅನ್ನೋವಂಥದ್ದು. It has also created a tension between human right defenders and the government. That is, it has been some of the human right defenders are been issuing some of the pressures on the governments to issue some of the human rights in different countries, and it has been it has been a debatable controversy between the ಡಿಫೆಂಡರ್ಸ್ ಆ್ಯಂಡ್ ದ ಗವರ್ನಮೆಂಟ್. ಸೊ ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ನಡೀತಾ ಇರೋವಂಥದ್ದು ಪ್ರಾಪಂಚಿಕವಾಗಿ ಏನು ಅಂತ ಹೇಳಿದ್ರೆ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹವರು ಅನೇಕ ರಾಷ್ಟ್ರಗಳ ಸರ್ಕಾರಗಳ ಮೇಲೆ ಒಂದು ರೀತಿಯಾದಂಥ ಒತ್ತಡವನ್ನು ತರ್ತಿದ್ದಾರೆ. ಇಂತಿಂತಹ ಹಕ್ಕುಗಳನ್ನು ಮಾನವರಿಗಾಗಿ ಅನುಷ್ಠಾನ ಮಾಡಲೇಬೇಕು ಅಂತಹ ಕಾನೂನುಗಳನ್ನು ತೆಗೆದುಕೊಂಡು ತರಬೇಕು ಅನ್ನೋವಂಥ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ಹಕ್ಕುಗಳ ರಕ್ಷಕರು ಹೊಂದಿದ್ದಾರೆ, ಆ ಗುರಿಗಳನ್ನು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಅವುಗಳನ್ನು, ಕೆಲವು ರಾಷ್ಟ್ರಗಳ ಸರ್ಕಾರ, ಅಫ್ಕೋರ್ಸ್ ನಿಮಗೆ ಇದು ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈಗಾಗಲೇ ಎಲ್ಲ ಮಾನವ ಹಕ್ಕುಗಳ ಪ್ರಮುಖವಾದಂಥ ಬೆಳವಣಿಗೆಗಳನ್ನು ಕೂಡ ಸರ್ಕಾರಗಳು ಅನುಷ್ಠಾನ ಮಾಡಿಕೊಂಡು ಅವುಗಳನ್ನು ಈಡೇರಿಸ್ಕೊಡ್ತಾ ಬಂದಿದೆ. ಹಾಗಾಗಿ ನಮಗೆ ಅದು ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಾ, ಅನೇಕ ರಾಷ್ಟ್ರಗಳಲ್ಲಿ ಮಹಿಳೆಗೆ ಇವತ್ತು ಕೂಡ ವೋಟ್ ಮಾಡೋ ಅಂಥ ಅಧಿಕಾರ ಇಲ್ಲ. ಅವಳು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗೋವಂಥ, ತಾನು ಇಚ್ಛೆ ಪಡೋ ಅಂಥ ಕೆಲಸಕ್ಕೆ ಹೋಗೋವಂಥ ಅಧಿಕಾರ ಇಲ್ಲ, ಸ್ಪೆಷಲಿ ಇನ್ ದ ಮುಸ್ಲಿಂ ಕಂಟ್ರೀಸ್. ಸೊ ಈ ರೀತಿಯಾದಂಥ ಅರಬ್ ರಾಷ್ಟ್ರಗಳಲ್ಲಿ ಮಹಿಳೆ ಅತಿ ಹೆಚ್ಚು ಶೋಷಣೆಗೆ ಒಳಪಟ್ಟಿದ್ದಾಳೆ, ಅನೇಕ ವರ್ಗ ಶೋಷಣೆಗೆ ಒಳಪಟ್ಟಿದೆ. ಸೊ ಅಂತಹ ಕಡೆಗಳಲ್ಲಿ ಮಾನವನ ಹಕ್ಕಿನ ರಕ್ಷಕರು ಸರ್ಕಾರಗಳ ಮೇಲೆ ಒತ್ತಡ ತರ್ತಿದ್ದಾರೆ. ಇಂತಹ ಪ್ರಮುಖವಾದಂತಹ ಹಕ್ಕುಗಳನ್ನು ರಾಷ್ಟ್ರದಲ್ಲಿ ಅಳವಡಿಸ್ಕೊಳ್ಳೇಬೇಕು ಅಂತ, ಕೆಲವು ದ ಬೇಸಿಕ್ ರೈಟ್ಸ್ ಅಂತ ಏನು ಕರಿತೀವಿ ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತ. ಆಗ ಈ ಸರ್ಕಾರ ಮತ್ತು ಈ ರಕ್ಷಕರ ನಡುವೆ ಒಂದು ರೀತಿಯಾದಂಥ ಉದ್ವಿಗ್ನವಾದಂತಹ ಪರಿಸ್ಥಿತಿಗಳು ಕೂಡ ಉಂಟಾಗ್ತಿದೆ. ಸೊ ಅಂತಹ ಒಂದು ಘರ್ಷಣೆಗಳನ್ನು ತಂದೊಡ್ತಿದೆ ಈ ಮಾನವನ ಹಕ್ಕುಗಳು ಮತ್ತು ಅದರ ಬೆಳವಣಿಗೆಗಳು. ಅದಕ್ಕೂ ಕೂಡ ಇದು ನಾಂದಿ ಆಗ್ತಿವೆ ಅಂತ ಕೂಡ ನಾವು ಹೇಳ್ಬೋದು. ಇನ್ನೂ ಕೆಲವು ಪ್ರಮುಖವಾದಂಥ ಬೆಳವಣಿಗೆಗಳನ್ನು ನಾವು ತಿಳ್ಕೊಳ್ಳೋದಾದರೆ, ನಮ್ಮ ಅರ್ಹತೆ ಮತ್ತು ಅನುಮತಿ ಇರುವ ವಿಷಯಗಳನ್ನು ಖಾತರಿಪಡಿಸುವಂತಹ ಸ್ವತಂತ್ರ. ಥಿಂಗ್ಸ್ ಟು ವಿಚ್ ಯು ಆರ್ ಎಂಟೈಟಲ್ ಆರ್ ಅಲೋಡ್, ದ ಫ್ರೀಡಮ್ಸ್ ದಟ್ ಆರ್ ಗ್ಯಾರಂಟೀಡ್. ಈಗಾಗಲೇ ಕೆಲವೊಂದು ಪ್ರಮುಖವಾದಂಥ ಹಕ್ಕುಗಳನ್ನು ಕೆಲವು ರಾಷ್ಟ್ರಗಳು ಕೊಟ್ಟಿದ್ದರೂ ಕೂಡ ಅವುಗಳನ್ನು ಎಂಜಾಯ್ ಮಾಡೋ ಅಂತಹ ಅಥವಾ ಅದನ್ನು ಗ್ಯಾರಂಟಿ ಮಾಡೋ ಅಂತಹ ಕೆಲವು ಖಾತರಿಪಡಿಸುವಂತಹ ಸ್ವಾತಂತ್ರ್ಯಗಳನ್ನು ಅವರಿಗೆ
ಕೊಟ್ಟಿಲ್ಲ. ಸುಮ್ಮನೆ ಬುಕ್ಕಲ್ಲಿ ಅದು ಕೊಟ್ಟಿದೆ ಅಂತಿದೆ ಅಷ್ಟೇ. ಆದರೆ ಅದನ್ನು ಯಾರೂ ಏನು ಮಾಡ್ತಿಲ್ಲ, ಅನುಷ್ಠಾನ ಮಾಡ್ತಿಲ್ಲ. ಸೊ ನಿನಗೆ ಬದುಕೋ ಹಕ್ಕಿದೆ, ಸರಿ ಬದುಕು, ಯಾರು ಬೇಡ ಅಂತ ಹೇಳಿಬಿಟ್ಟು, ಇಲ್ಲ ನೀನು ಇಲ್ಲೇ ರಿಸ್ಟ್ರಿಕ್ಟೆಡ್ ಏರಿಯಾನಲ್ಲೇ ನೀನು ಬದುಕಬೇಕು ಅಂತ ಹೇಳಿದ್ರೆ, ಅಂದರೆ ಏನು, ನೀನು ಮೊದಲು ಹೇಳಿದ ಹಕ್ಕನ್ನು ನೀನು ವೈಲೇಟ್ ಮಾಡ್ತಿದ್ಯಾ ಅಂತ. ಸೊ ಹೀಗೆ ಕೆಲವೊಂದು ಪ್ರಮುಖವಾದಂಥ ಹಕ್ಕುಗಳನ್ನು ನಿನಗೆ ಕೊಟ್ಟಿದ್ರು, ಯು ಆರ್ ಎಂಟೈಟಲ್ಡ್. ಸೊ ನಿನಗೆ ಕೊಡಲಾಗಿದೆ, ಆದರೂ ಕೂಡ ನಿನಗದರ ಗ್ಯಾರಂಟಿ ಸಿಗದೇ ಇರೋವಂತಹ ಪ್ರಮುಖವಾದಂಥ ವಿಷಯಗಳ ಮೇಲೆ ಕೂಡ ಅನೇಕ ಚರ್ಚೆಗಳು ನಡೀತಿವೆ, ಹಾಗೂ ಅವುಗಳನ್ನು ಸರಿಯಾಗಿ ಅನುಷ್ಠಾನ ಮಾಡೋ ಅಂಥ ಪ್ರಮುಖವಾದಂಥ ಬೆಳವಣಿಗೆಗಳು ನಡೀತಿದೆ. ಇದು ಎಲ್ಲಿ ಜಾಸ್ತಿ ಅಂತ ಹೇಳಿದ್ರೆ, ಎಲ್ಲಿ ಅನ್ಎಜುಕೇಟೆಡ್ಸು ಮತ್ತು ಎಲ್ಲಿ ಇನ್ನೂ ಕೂಡ ಈ ರೇಷಿಯಲ್ ಡಿಫ್ರೆನ್ಸಿಯೇಷನ್ಸ್ ಇದೆ, ಆಫ್ರಿಕಾ ಮತ್ತು ಈ ಪ್ರಮುಖವಾದಂಥ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಈ ಮಾನವನ ಹಕ್ಕುಗಳು ಸಂಪೂರ್ಣವಾಗಿ ಬೆಳವಣಿಗೆಯನ್ನು ಹೊಂದಿವೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇವೆಲ್ಲದಕ್ಕೂ ಯಾಕೆ ಈ ರೀತಿಯಾಗಿ ಮಾನವನ ಹಕ್ಕುಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಯಾಕೆ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನಾಗಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ದ ಡಾಮಿನೆನ್ಸಿ ಆಫ್ ದ ಸಮ್ ಕಂಟ್ರೀಸ್. ನಿಮಗೆ ಗೊತ್ತಿರೋ ಹಾಗೆ ಭಾರತವನ್ನು ಕೂಡ ಬ್ರಿಟಿಷರು ಆಳ್ತಿದ್ದಾಗ ಅವ್ರು ನಮ್ಮನ್ನು ನಡೆಸ್ಕೊಂಡಿದ್ದು ಕೂಡ ದೇ ಜಸ್ಟ್ ಟ್ರೀಟೆಡ್ ಲೈಕ್ ಎ ಸ್ಲೇವ್ಸ್ ಅಂತ ಹೇಳ್ಬೋದು. ಸೊ ಈ ಗ್ಲೋಬಲ್ ಇನ್ಈಕ್ವಾಲಿಟೀಸು, ಪಾವರ್ಟಿ, ಕಾನ್ಫ್ಲಿಕ್ಟ್ಸು, ವೈಲೆನ್ಸು, ಡಿಸ್ಕ್ರಿಮಿನೇಷನ್ಸು, ಈ ಎಲ್ಲ, ಮತ್ತು ಎಲ್ಲೋ ಒಂದು ಕಡೆ ಬಿಳಿಯರಿಗೆ ಕರಿ ಜನರನ್ನು ನೋಡಿದ್ರೆ ಆಗಲ್ಲ ಅನ್ನುವಂಥ ಈ ಡಿಸ್ಕ್ರಿಮಿನೇಷನ್ಸು, ಸೊ ಬಡತನ ಮತ್ತು ಜಾಗತಿಕವಾದಂಥ ಅಸಮಾನತೆಗಳು, ತಾರತಮ್ಯತೆ, ಸೊ ಮತ್ತು ಸಂಘರ್ಷ ಮತ್ತು ಹಿಂಸೆ, ಇವೆಲ್ಲವೂ ಕೂಡ ಪ್ರಮುಖವಾದಂಥ ಕಾರಣಗಳು. ಎಲ್ಲೋ ಒಂದು ಕಡೆ ಈ ತಾರತಮ್ಯತೆ ಮತ್ತು ಬಡತನ, ಮತ್ತು ಯು ಆರ್ ನಾಟ್ ಅವೇರ್, ನಮಗೇನು ಕೊಟ್ಟಿದ್ದಾರೆ, ಏನು ಹಕ್ಕಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಸೊ ಎಷ್ಟೋ ಜನ, ನೀವು ಇದೇ ಕ್ಲಾಸಲ್ಲಿ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ನಿಮಗಿರೋ ಅಂಥ ಹಕ್ಕುಗಳು ಏನೇನು ಅಂತ ಕೇಳಿದ್ರೆ, ಯು ವಿಲ್ ಬಿ ಫೇಲ್ ಟು ಟೆಲ್ ಆಲ್ ಆಫ್ ದೆಮ್. ಎಷ್ಟು ಹಕ್ಕಿದೆ, ನಾವು ಯಾವುದನ್ನು ಎಂಜಾಯ್ ಮಾಡ್ತಿದ್ದೀವಿ, ಯಾವ್ದು ನಮಗೆ ಗೊತ್ತಿದೆ ಅಂತ ಹೇಳೋದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಅಂತಹ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ಕೂಡ ನಾವು ಮಾನವನ ಹಕ್ಕುಗಳಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಆ ನಿರ್ಭಯ ಮತ್ತು ಪ್ರಜಾಪ್ರಭುತ್ವದ ಕೊರತೆ ಒಂದು ಪ್ರಮುಖವಾದಂಥ ಕಾರಣ. ನಮಗೆಲ್ಲೋ ಒಂದು ಕಡೆ ಭಯ ಇದೆ ನಮಗೆ ಕೊಟ್ಟಿರೋ ಹಕ್ಕನ್ನು ನಾವು ಚಲಾಯಿಸೋಕ್ಕೆ. ಈಗ ಉದಾಹರಣೆಗೆ ಮಹಿಳೆಗೆ ತನ್ನ ತನಗೆ ಇರೋವಂಥ ಒಂದು ಪ್ರಮುಖವಾದಂಥ ಹಕ್ಕುಗಳಲ್ಲಿ ಶೋಷಣೆಯ ವಿರುದ್ಧವಾಗಿ ಅವಳು ದನಿ ಎತ್ತಬಹುದು. ಆದರೆ ಎಷ್ಟು ಜನ ನಾವು ದನಿ ಎತ್ತುತ್ತಿದ್ದೀವಿ? ಇಟ್ ಇಸ್ ಅಯ್ಯೋ ಹಾಳಾಗೋಗ್ಲಿ ಬಿಡು ಅಂತ ಸುಮ್ಮನಾಗ್ತೀವಿ ವಿನಃ ನಮ್ಮ ಹಕ್ಕನ್ನು ನಾವೇ ಬಳಸ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಸೊ ಈ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಹಕ್ಕುಗಳು ಇದ್ದೂ ಕೂಡ ಪ್ರಯೋಜನಕ್ಕಿಲ್ಲದೆ ಬರೀ ಪುಸ್ತಕದಲ್ಲಿ ಮಾತ್ರ ಹಕ್ಕಾಗಿ ಅದು ಉಳ್ಕೊಳ್ತಿದೆ ಅಂತ ಕೂಡ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ, ಪ್ರಜಾಸತ್ತಾತ್ಮಕವಾದಂಥ ಸರ್ಕಾರಗಳು, ದ ಡೆಮೋಕ್ರಸಿ ಗವರ್ನಮೆಂಟ್ ಇಶ್ಯೂಸ್ ಅಂತ ಹೇಳ್ಬೋದು. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಾವು ಡೆಮೋಕ್ರೆಟಿಕ್ ರೂಲನ್ನು, ಡೆಮೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ಸ್ನ ನೋಡದೇ ಇರೋವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇನ್ನೂ ಚೈನಾ, ಬರ್ಮಾ, ಸೊ ಕೆಲವು ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ದ ಡಾಮಿನೇಟೆಡ್ ಕ್ಲಾಸ್ ಅಂತ ಏನಿದೆ ಅದು ಇನ್ನೂ ಕೂಡ ತನ್ನ ಕಾರ್ಯ ಪ್ರವೃತ್ತಿಯಲ್ಲಿ ತೊಡ್ಕೊಂಡಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನಾನು ತುಂಬ ಒಂಥರ ವಿಷಾದವಾಗಿ ಹೇಳಬೇಕಾದ್ದು ಅಂತ ಹೇಳಿದ್ರೆ, ದುರ್ಬಲವಾದಂಥ ಸಂಸ್ಥೆಗಳು, ದ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ಸ್ ಅಂತ ನಾವು ಕರಿತೀವಿ. ಮನೆಯಿಂದಲೇ ನಾವು ಅದನ್ನು ಹೇಳ್ಕೊಡಲ್ಲ ಅಂತ. ಅಂದರೆ ಏನು, ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಥರ ಮನೆ, ಸಮಾಜ, ಶಾಲೆ, ಎಲ್ಲ ಸಂಸ್ಥೆಗಳು ಕೂಡ ನಿನ್ನ ಹಕ್ಕುಗಳನ್ನು ನಿನಗೆ ಪರಿಚಯಿಸ್ತಿಲ್ಲ. ಸೊ ಇದು ಒಂದು ಪ್ರಮುಖವಾದಂಥ ನ್ಯೂನ್ಯತೆ. ದ ಫೇಲ್ಯೂರ್ ಆರ್ ದ ವೀಕ್ನೆಸ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಈಗ ಉದಾಹರಣೆಗೆ ಒಂದು ಹುಡುಗ ಮತ್ತು ಒಂದು ಹುಡುಗಿನ ನಾವು ಬೆಳೆಸ್ತಿದ್ದೀವಿ ಅಂತ ಹೇಳಿದ್ರೆ, ಬೆಳೆಸೋ ಅಂಥದ್ರಲ್ಲೇ, ಶಿಸ್ತನ್ನು ಕಲಿಸೋದ್ರಲ್ಲೇ, ಅವ್ರಿಗೆ ಕೊಡೋ ಸ್ವತಂತ್ರದಲ್ಲೇ ಭಿನ್ನತೆ ಇದೆ. ಹುಡುಗ ಆದರೆ ಓಕೆ, ಅವನು 7 ಗಂಟೆವರೆಗೂ 8 ಗಂಟೆವರೆಗೂ ಆದರೂ ಮನೆಗೆ ಬರ್ಬೋದು. ಆದರೆ ಹುಡುಗಿ ಆದರೆ ನಿಮ್ಗೇನು ಹೇಳ್ತಾರೆ, ನೀನು 5 ಗಂಟೆ ಒಳಗೆ ಮನೇಲಿರು ಅಂದರೆ, ಅಲ್ಲೇ ನಿನಗೆಲ್ಲೋ ನಿನ್ನ ಸ್ವಾತಂತ್ರ್ಯವನ್ನು ಆಗಲೇ ಯು ಆರ್ ಬೀನ್ ಡಿನೈಡ್ ಇಟ್. ಸೊ ಅಂತಹ ಪ್ರಮುಖವಾದಂಥ ಪರಿಸ್ಥಿತಿಗಳಲ್ಲಿ ನಾವಿವತ್ತು ಬದುಕ್ತಿದ್ದೀವಿ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು, ನಾವು ಹೇಳ್ಬೋದು ಸಮಾಜ ಹೇಗಿದೆ, ಸೊ ಅನೇಕ ಕಾರಣಗಳನ್ನು ನಾವು ಹೇಳ್ತಾ ಹೋಗ್ಬೋದೇನೋ. ಆದರೆ ಮಾನವನ ಹಕ್ಕುಗಳಿಗೆ ಬಂದಾಗ
ಇದು ಒಂದು ಪ್ರಮುಖವಾದಂಥ ಹಂತ ಇವತ್ತು ನಾವು ನೋಡ್ತಾ ಇರೋದು. ಸೊಸೈಟಿ ಹ್ಯಾಸ್ ನಾಟ್ ಡೆವಲಪ್ಡ್, ಸೊಸೈಟಿ ಈಸ್ ನಾಟ್ ಅಕ್ಸೆಪ್ಟಿಂಗ್ ಥಿಂಗ್ಸ್. ಸೊ ಎಲ್ಲೋ ಒಂದು ಮಹಿಳೆ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾಳೆ ಅಂತ ಹೇಳಿದ್ರೆ ಅವಳನ್ನು ತುಚ್ಛವಾಗೇ ಕಾಣುತ್ತೆ ವಿನಃ ಸಮಾಜ ಅವಳದಲ್ಲದ ತಪ್ಪಿಗೆ ಅವಳನ್ನು ಶೋಷಣೆಗೆ ಒಳಪಡಿಸ್ತಿದೆಯೇ ವಿನಃ ಅವಳಿಗೇನು ಹಕ್ಕಿದೆ ಅದನ್ನು ಒದಗಿಸ್ಕೊಡ್ತಿಲ್ಲ ಅಂತಲೇ ನಾವು ಹೇಳ್ಬೋದು. ಸೊ ಅಂತಹ ಒಂದು ಕಾಂಟೆಂಪ್ರರಿ ಇಶ್ಯೂಸು ತುಂಬಾ ಹೆಚ್ಚಾಗ್ತಿದೆ. ಇವತ್ತೆಲ್ಲೋ ಮಾನವ ತನ್ನ ಹಕ್ಕುಗಳಿಗಾಗಿ ತನ್ನ ಒಂದು ದನಿಯನ್ನು ಏನು ಮಾಡ್ತಿದ್ದಾನೆ, ಹೆಚ್ಚು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಸೊ ಇದು ಒಂಥರ ಒಳ್ಳೆಯ ಬೆಳವಣಿಗೆ ಕೂಡ ಅಂತ ಹೇಳ್ಬೋದು. ಸೊ ಇಟ್ ಈಸ್ ರೈಟ್ ದಟ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಅನ್ ಅಥಾರಿಟಿ. ಭೂಮಿ ಮೇಲೆ ಹುಟ್ಟಿದ ಮೇಲೆ ನೀನು ಒಬ್ಬ ಮಾನವನಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬ ಮಾನವನನ್ನು ಹೇಗೆ ಯಾವ ರೀತಿಯಾಗಿ ಅವನು ಕಪ್ಪಗಿದ್ದಾನೆ ಅದಕ್ಕೆ ಅವನು ವಲಯ ಅಥವಾ ಅವನು ಇನ್ನೇನೋ ಒಂದು ಜಾತಿಗೆ ಸೇರ್ತಾನೆ ಹಾಗಾಗಿ ಅವನಿಗೆ ಆ ಹಕ್ಕಿಲ್ಲ ನನಗಿದೆ ಅಂತ ಹೇಳೋದು ಯಾವುದೇ ರೀತಿಯಾದಂಥ ನ್ಯಾಯಪರತೆಯನ್ನು ನಾವು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಖಂಡಿತವಾಗೂ ಕೂಡ ಈ ಒಂದು ಬೆಳವಣಿಗೆಗಳು ಸ್ಫೂರ್ತಿದಾಯಕವಾಗಿವೆ ಅಂತ ನಾವು ಹೇಳ್ಬೋದು. ಇನ್ನು ಮಾನವನ ಹಕ್ಕುಗಳ ಪ್ರಮುಖವಾದ ವಿವಾದಾಂಶಗಳಲ್ಲಿ ಕೆಲವು ಪ್ರಮುಖವಾದಂಥ ವಿಷಯಗಳಿವೆ. ಸೊ ಅಂತಹ ಕೆಲವು ಪ್ರಮುಖವಾದ ಅಂದರೆ ದ ಬರ್ನಿಂಗ್ ಇಶ್ಯೂಸ್ ಏನೇನು ಪ್ರಮುಖವಾದಂಥ ಆಸಕ್ತಿಕರವಾದಂಥ ವಿಷಯಗಳಿವೆ ಅನ್ನೋದನ್ನು ನೋಡೋಣ. ಸೊ ಸಾರ್ವತ್ರಿಕವಾದ ಸ್ವರೂಪ ಅಂತ ಹೇಳ್ಬೋದು. ಸೊ ಯೂನಿವರ್ಸಲ್ ಇನ್ ನೇಚರ್ ಅಂತ. ಸೊ ಏನು ಯೂನಿವರ್ಸಲ್ ಇನ್ ನೇಚರ್ ಅಂತ ಹೇಳಿದ್ರೆ ಇವತ್ತು ಮಾನವನ ಹಕ್ಕುಗಳನ್ನು ಬರೀ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ಪಂಗಡಕ್ಕೆ, ಈ ಗುಂಪಿಗೆ ಸೇರಿದೆ ಅಂತ ಹೇಳಲ್ಲ. ಸೊ 1948 ಮೊದಲು ದ UNO ಹ್ಯಾಸ್ ಡಿಕ್ಲೇರ್ಡ್ ದ ಯೂನಿವರ್ಸಲ್ ಅಪ್ಲಿಕೇಶನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ. ಸೊ UNO ವಿಶ್ವಸಂಸ್ಥೆ 1948 ಘೋಷಿಸ್ಕೊಳ್ತು. ಆದರೂ ಕೂಡ 1953 ವಿದ್ಯುಕ್ತ ಸಭೆಯಲ್ಲಿ ಸಹಿ ಮಾಡಿದ ಮಾತ್ರ ಬರೀ 47 ರಾಷ್ಟ್ರಗಳು. ನೀವು ಯೋಚನೆ ಮಾಡ್ಬೋದು. ಸೊ ಎಷ್ಟು ಮಟ್ಟಿಗೆ ಬೇರೆ ರಾಷ್ಟ್ರಗಳು ಆ ಸ್ವತಂತ್ರವನ್ನು ತನ್ನ ಜನರಿಗೆ ಕೊಡಲಿಕ್ಕೆ ಇಚ್ಛೆ ಪಡಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಯು ಆರ್ ಪ್ರೆಷರೈಸ್ಡ್. ಸೊ ಕೆಲವು ಇನ್ನೂ ಕೂಡ ಮಿಲಿಟ್ರಿ ಆಡಳಿತವನ್ನು ಹೊಂದಿರುವಂತಹ ರಾಷ್ಟ್ರಗಳಿವೆ. ಅಲ್ಲಿನ್ನೂ ಕೂಡ ದೇ ಆರ್ ಬೀನ್ ಸಪ್ರೆಸ್ಡ್ ಆಫ್ ಮೆನಿ ಆಫ್ ದ ರೈಟ್ಸ್ ಅಂತ ನಾವು ಹೇಳ್ಬೋದು. ಸೊ ಹೀಗೆ ಮಾನವನ ಹಕ್ಕುಗಳನ್ನು ಸಾರ್ವತ್ರಿಕ ಸ್ವರೂಪಕ್ಕೆ ತರಬೇಕು ಅನ್ನುವಂತಹ ಹೋರಾಟ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಈಗ ಇತ್ತೀಚೆಗಷ್ಟೇ 1999 ಮತ್ತು 2000 ಕೂಡ ಈ ಒಂದು ಪ್ರಮುಖವಾದಂತಹ ಬೆಳವಣಿಗೆಗೆ ಯಾವ ರಾಷ್ಟ್ರಗಳು ಕನಿಷ್ಠವಾದ ಮಾನವನ ಹಕ್ಕುಗಳನ್ನು ಒದಗಿಸಿಲ್ಲ ಅಂತಹ ರಾಷ್ಟ್ರಗಳ ಜೊತೆಗೆ ಬೇರೆ ಯಾವ ರಾಷ್ಟ್ರಗಳು ಕೂಡ ಟ್ರೇಡ್ ಆ್ಯಂಡ್ ಅಗ್ರಿಮೆಂಟ್ ಶುಡ್ ನಾಟ್ ಬಿ ಡನ್ ಅಂತ ಕೂಡ UNO ಡಿಕ್ಲರೇಷನ್ ಕೊಟ್ಟಿದೆ. ಅಂದರೆ ಎಷ್ಟರ ಮಟ್ಟಿಗೆ ಈ ಮಾನವನ ಹಕ್ಕುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದೆ ಅನ್ನೋವಂಥದ್ದನ್ನು ಅದು ತಿಳಿಸ್ಕೊಡುತ್ತೆ ಅಂತ ನಾವು ಹೇಳ್ಬೋದು. ಹೀಗೆ ಮಾನವನ ಹಕ್ಕುಗಳು ಮತ್ತು ಅವುಗಳ ಪ್ರಮುಖವಾದಂಥ ಅಭಿವೃದ್ಧಿಗೆ ಇವತ್ತು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅಂತ ಹೇಳ್ಬೋದು. ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ ದ women rights. So one of the major issues today is also about it is with related to women rights. So women rights are denied in many forms in many countries. In our country also, even though we are provided with many women rights which we spoke about it in the last session, but coming into practice many of the human rights are not being followed and they are not executed and they are not been accepted. That is what I told you. They are denied to them ಅಂತಲೇ ನಾವು ಹೇಳ್ಬೋದು. ಮಹಿಳಾ ಹಕ್ಕುಗಳ ಬಗ್ಗೆ ಹೇಳೋದಾದರೆ ಇದು ಕೂಡ ಒಂದು ಸಾರ್ವತ್ರಿಕವಾಗಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದನಿ ಎತ್ತುತ್ತಿರುವಂತಹ ಒಂದು ಅತ್ಯಂತ ಪ್ರಮುಖವಾದಂಥ ಇಶ್ಯೂ ಅಂತ ಹೇಳ್ಬೋದು. ಇವತ್ತಿಗೆ ಮಹಿಳೆಯ ಹಕ್ಕುಗಳು ಅದರಲ್ಲೂ ಕೂಡ ಈ ಮುಸ್ಲಿಂ ಕಂಟ್ರಿಗಳಲ್ಲಿ ಅತಿ ಹೆಚ್ಚು ಶೋಷಣೆಗೆ ಒಳಗಾಗಿರುವಂಥವಳು ಅಂದರೆ ಮಹಿಳೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಲ್ಲಿ ಅದರ ಸ್ವರೂಪ ಭಿನ್ನ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅನೇಕ ಹಕ್ಕುಗಳನ್ನು ಅವಳು ಪಡ್ಕೊಂಡಿದ್ದಾಳೆ. ಶಿ ಹ್ಯಾಸ್ ಬೀನ್ ಗಿವನ್ ದ ವೋಟಿಂಗ್ ಪವರ್ ಕೊಡಲಾಗಿದೆ ಇವತ್ತು ಅರಬ್ ನೇಷನಲ್ಲಿ. ಆ್ಯಂಡ್ ಮೆನಿ ಆಫ್ ದೆಮ್ ಹ್ಯಾವ್ ಬಿಕಮ್ ದ ಡ್ರೈವರ್ಸ್ ಆಫ್ ದ ಸೊ ಡ್ರೈವಿಂಗ್ ಇದಕ್ಕೆ ಕೂಡ ಅವಳು ಬಂದಿದ್ದಾಳೆ. ಅಂದರೆ ಮನೆಯಲ್ಲೇ ಇರಬೇಕು, 4 ಗೋಡೆಗಳ ಮಧ್ಯದಲ್ಲೇ ಅಂತಿದ್ದಂತಹ ಒಂದು ಲಿಮಿಟೇಷನ್ನು ಇವತ್ತು ಅವಳು ಎಲ್ಲಿ ಬೇಕಾದರೂ ತನ್ನ ಒಂದು ಕಾರ್ಯವನ್ನು ತಾನು ಮಾಡಿಕೊಳ್ಬಹುದು ಅನ್ನೋಷ್ಟರ ಮಟ್ಟಿಗೆ ಅವಳಿಗೆ ಸ್ವಲ್ಪ ಮಟ್ಟದ ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಅವಳಿಗೆ ಈ ಮಹಿಳಾ ಹಕ್ಕುಗಳೇನು ಮಾಡ್ತಿವೆ, ಸಹಾಯ ಮಾಡ್ತಿವೆ. ಸೊ ಇವತ್ತು ಅತಿ ಹೆಚ್ಚು
ಪ್ರಸ್ತುತದಲ್ಲಿ ಚಲಾವಣೆಯಲ್ಲಿ ಅಥವಾ ಅತಿ ವೇಗವಾಗಿ ಬೆಳವಣಿಗೆಯನ್ನು ಪಡ್ಕೊಳ್ತಿರೋ ಅಂಥ ಒಂದು ವಿಷಯ ಮಾನವನ ಹಕ್ಕುಗಳಲ್ಲಿ ಅಂತ ಹೇಳಿದ್ರೆ ಮಹಿಳಾ ಹಕ್ಕುಗಳು ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಮುಖವಾದಂಥ ವಿಷಯ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಹಕ್ಕುಗಳು ಅಂತ ಹೇಳ್ಬೋದು. ಸೊ ನಾನು ಲಾಸ್ಟ್ ಕ್ಲಾಸಲ್ಲೇ ನಿಮ್ಗೆ ಹೇಳಿದ್ದೆ ಅಲ್ಪಸಂಖ್ಯಾತರು ಅಂದರೆ ಏನು, ಮೈನಾರಿಟೀಸ್ ಅಂದರೆ ಏನು ಅಂತ. ಕೆಲವೇ ಯಾವುದೋ ಒಂದು ಪಂಗಡ, ಈಗ ಉದಾಹರಣೆಗೆ ಕ್ರಿಶ್ಚಿಯನ್ಸ್ ಇರ್ಬೋದು. ನಮ್ಮ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಈಸ್ ಆಲ್ಸೋ ಕನ್ಸಿಡರ್ ಟು ಬಿ ದ ಮೈನಾರಿಟಿ. ಬೇರೆ ದೇಶಗಳಲ್ಲಿ ಕ್ರಿಶ್ಚಿಯಾನಿಟಿ ಈಸ್ ದ ಮೇಜರ್ ರಿಲಿಜಿಯನ್. ಆದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ, ಸಿಖ್ ಇರ್ಬೋದು. ಸೊ ಹೀಗೆ ಕೆಲವು ನಿರ್ದಿಷ್ಟವಾದಂಥ ಪಂಗಡಗಳ ಜನ ಅಥವಾ ಆ ಪಂಗಡಕ್ಕೆ ಸೇರಿದ ವರ್ಗಕ್ಕೆ ಸೇರಿದಂಥ ಜನರ ಪ್ರಮಾಣ ಅಥವಾ ಸಂಖ್ಯೆ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಹಾಗೆ ಅವರು ತಮ್ಮದೇ ಆದಂಥ ಕೆಲವು ನಿರ್ದಿಷ್ಟವಾದಂತಹ ಅನುಕೂಲಗಳನ್ನು ಮತ್ತು ಈಗ ಉದಾಹರಣೆಗೆ ಮುಸ್ಲಿಮ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ದ ಮೈನಾರಿಟೀಸ್ ಇನ್ ಇಂಡಿಯಾ. ಸೊ ದೇ ಹ್ಯಾವ್ ದೇರ್ ಓನ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಟು ಬಿ ಫಾಲೋಡ್ ಇನ್ ದೇರ್ ರಿಲಿಜಿಯನ್. ಸೊ ಅವುಗಳಿಗೆ ಅನುಕೂಲಕರವಾದಂಥ ಕೆಲವು ಕಾನೂನು ಕಟ್ಟಳೆಗಳನ್ನು, ಹಕ್ಕುಗಳನ್ನು ಒದಗಿಸ್ಕೊಡೋ ಅಂಥದ್ದು. ಸೊ ಇಂತಹ ಪ್ರಮುಖವಾದ ಉದಾಹರಣೆಗೆ ನಿಮಗೆ ತಲಾಖ್ ಅನ್ನೋವಂಥದ್ದು ಒಂದು ಹಕ್ಕು. ಅದು ಕೂಡ ಒಂದು ಹಕ್ಕಾಗಿ ಒಂದು ಮುಸ್ಲಿಂ ಇದರಲ್ಲಿ ಪ್ರಮುಖವಾದಂಥ ದ ಮೇಜರ್ ಇಶ್ಯೂಸ್ ಪಡ್ಕೊಂಡಿದ್ದು ಲಾಸ್ಟ್ ಇಯರ್ ಅಂತ ನಾವು ಹೇಳ್ಬೋದು. ಸೊ ತಲಾಖ್ ಅಂತ 3 ಸಾರಿ ಹೇಳಿದ್ರೆ ಒಂದು ವುಮನನ್ನು ಡೈವರ್ಸ್ ಮಾಡೋ ಅಂಥ ಅಧಿಕಾರ ಒಂದು ರಿಲಿಜಿಯನ್ ಯಾರಿಗೆ ಕೊಟ್ಟಿತ್ತೋ, ಮುಸ್ಲಿಂ ರಿಲಿಜಿಯನ್ ಹ್ಯಾಡ್ ಗಿವನ್ ಟು ಎ ಮೆನ್. ಸೊ ಒಬ್ಬ ಗಂಡ ಮದುವೆ ಆದವನು 3 ಸಾರಿ ತಲಾಖ್ ಅಂದಿದ ತಕ್ಷಣ ಶಿ ಈಸ್ ಡೈವರ್ಸ್ಡ್ ಅನ್ನೋ ಅಷ್ಟರ ಮಟ್ಟಿಗೆ ಆ ಸಂಬಂಧ ಅಷ್ಟು ಇದಾಗಿದೆಯಾ ಅನ್ನೋವಂಥದ್ದು. ಸೊ ಇದನ್ನು ಪ್ರಶ್ನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊನೆಗೆ ಅದನ್ನು ತೆಗೆದುಹಾಕಬೇಕು ಅನ್ನೋವಂಥ ಒಂದು ಹೋರಾಟವನ್ನು ಮಾಡಲಾಯಿತು. ಸೊ ಹೀಗೆ ಹಕ್ಕುಗಳ ಬಗ್ಗೆ ಅಥವಾ ಅಲ್ಪಸಂಖ್ಯಾತರಿಗಾಗಿ ಮೀಸಲಿಟ್ಟಂಥ ಹಕ್ಕುಗಳು, ಸೊ ಈ ಒಂದು ಇಶ್ಯೂಸು ಇದು ಇವತ್ತಿಗೆ ಮುಗ್ದೋಯ್ತು, ಇಷ್ಟು ಹಕ್ಕು ಕೊಟ್ಟಿದ್ದಾರೆ, ಈ ಹಕ್ಕುಗಳೆಲ್ಲವೂ ಕೂಡ ನಾವು ಎಂಜಾಯ್ ಮಾಡ್ತಿದ್ದೀವಿ ಅಂತಲ್ಲ. ಎವ್ರಿ ಡೇ ದೆರ್ ಇಸ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಎವ್ರಿ ಡೇ ದ ಪೀಪಲ್ ಆರ್ ಸ್ಟ್ರೈವಿಂಗ್ ಟುವರ್ಡ್ಸ್ ಮೇಕಿಂಗ್ ಇಟ್ ಮೋರ್ ಬೆಟರ್ ಅಂತ ಹೇಳ್ಬೋದು. ಸೊ ನಿನ್ನ ಸ್ವತಂತ್ರಕ್ಕೆ ಹೆಚ್ಚು ಆದ್ಯತೆಗಳನ್ನು ಏನು ಮಾಡ್ತಿದ್ದೀವಿ, ಪಡ್ಕೊಳ್ತಿದ್ದೀವಿ. ಆದರೆ ನಿಜವಾಗೂ ಸ್ವತಂತ್ರ ಪಡ್ಕೊಂಡಷ್ಟು ನೀವೆಲ್ಲ ತುಂಬ ಫ್ರೀಡಮ್ನ ಎಂಜಾಯ್ ಮಾಡ್ತಿದ್ದೀರಾ ಅಥವಾ ಹಾಳಾಗೋಗ್ತಿದ್ದೀರಾ ಗೊತ್ತಿಲ್ಲ, ಬಟ್ ಟು ಟಾಕ್ ಅಬೌಟ್ ಇಟ್ ಅಷ್ಟೇ. ಸೊ ಹ್ಯೂಮನ್ ರೈಟ್ಸ್ ಇನ್ ಪ್ರೈವೇಟ್ ಸೆಕ್ಟರ್. ಸೊ ಇನ್ನೊಂದು ಪ್ರಮುಖವಾದಂಥ ಮೇಜರ್ ಸಬ್ಜೆಕ್ಟ್ ಅಂದರೆ ಖಾಸಗಿ ವಲಯದಲ್ಲಿನ ಮಾನವನ ಹಕ್ಕುಗಳು ಅಂತ. ಸೊ ಖಾಸಗಿ ವಲಯ ಯಾವಾಗಲೂ ಕೂಡ ಕೆಲಸ ಮಾಡಿಸ್ಕೊಳ್ಳೋ ಅಂಥವ್ರು ಅಥವಾ ಕಾರ್ಮಿಕರಿಂದ ಶೋಷಣೆ ಒಳಪಡ್ತಾರೆ ಅವರು ಅನ್ನೋವಂಥ ಪ್ರಮುಖವಾದಂಥ ದನಿ ಎಲ್ಲ ಕಡೆಯೂ ಕೇಳಿಬರುತ್ತೆ. ಹಾಗಾಗಿ ಖಾಸಗಿ ವಲಯಕ್ಕೆ ಮೀಸಲಿಟ್ಟಂಥ ಅನೇಕ ಹಕ್ಕುಗಳ ಬಗ್ಗೆಯೂ ಕೂಡ ನಾವು ತುಂಬಾ ಅತಿ ಪ್ರಚಲಿತದಲ್ಲಿರುವಂತಹ ವಿಷಯ ಅಂತ ಹೇಳ್ಬೋದು. ಹೇಗಿರಬೇಕು, ಒಂದು ಖಾಸಗಿ ವಲಯದಲ್ಲಿ ಏನೇನು ಅನುಕೂಲಗಳನ್ನು ಅವನು ಮಾಡಿಕೊಡ್ಬೇಕು. ಸೊ ಒಂದು ನಿರ್ದಿಷ್ಟವಾದಂಥ ಖಾಸಗಿ ವಲಯ 10 ಜನಕ್ಕಿಂತ ಹೆಚ್ಚು ಮಹಿಳೆಯರನ್ನು ಹೊಂದಿದರೆ ಅದು ನಿರ್ದಿಷ್ಟವಾಗಿ ಮಹಿಳೆಯರ ಒಂದು ಪ್ರಮುಖವಾದಂಥ ಆಯೋಗವನ್ನು ಅಥವಾ ಒಂದು ಕಮಿಟಿಯನ್ನು ರಚಿಸಿಕೊಡೋ ಅಂಥ ಅಧಿಕಾರವನ್ನು ಅವ್ರಿಗೆ ಕೊಡಬೇಕು. ಮತ್ತು ಯಾರಾದರೂ ಗಟ್ಟಿಯಾಗಿ ಒಂದು ಕೆಟ್ಟ ಪದವನ್ನು ಕೂಡ ಅವರು ಬಳಸೋ ಹಾಗಿಲ್ಲ. ಸೊ ಹೀಗೆ ಅನೇಕ ರೀತಿಯ ಹಕ್ಕುಗಳನ್ನು ಇವತ್ತು ಖಾಸಗಿ ವಲಯದಲ್ಲೂ ಕೂಡ ಅಭಿವೃದ್ಧಿಪಡಿಸ್ಕೊಳ್ಳಲಾಗಿದೆ. ಸೊ ಇವೆಲ್ಲವೂ ಕೂಡ ಮಾನವನ ಹಕ್ಕುಗಳ ಪ್ರಮುಖವಾದಂಥ ಬೆಳವಣಿಗೆಗಳಿಗೆ ಸೇರಲ್ಪಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನಿತರವಾದದ್ದು ಇದಿಷ್ಟು ಕೂಡ ನಿಮಗೆ ಪುಸ್ತಕದಲ್ಲಿರೋವಂಥ ಪ್ರಮುಖವಾದಂಥ 4 ವಿಷಯಗಳು. ಇವನ್ನೂ ಹೊರತುಪಡಿಸಾಗಿ ಅನೇಕ ವಿಷಯಗಳು ಪ್ರಪಂಚದಾದ್ಯಂತ ನಡೀತಿದೆ. ಸೊ ಅಂತಹ ಕೆಲವು ಪ್ರಮುಖವಾದಂಥ ವಸ್ತು ವಿಷಯಗಳನ್ನು ಕೂಡ ನಾನು ಕೆಲವು ಪಾಯಿಂಟ್ಸನ್ನು ಮಾಡಿದ್ದೀನಿ. ಸೊ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಅಸಮಾನತೆ ಮತ್ತು ಸಾಮಾಜಿಕ ಹಕ್ಕುಗಳು. ಸೊ ಇನ್ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ರೈಟ್ಸ್. ಸೊ ಇದನ್ನು ಆಲ್ರೆಡಿ ನಾವು ದಲಿತ್ ರೈಟ್ಸಲ್ಲಿ ಕೂಡ ಮಾತಾಡಿದ್ದೀವಿ. ಸೊ ಇದು ಕೂಡ ಅತಿ ಹೆಚ್ಚಾಗಿ ಪ್ರಚಲಿತದಲ್ಲಿರುವಂಥ ಒಂದು ವಿದ್ಯಮಾನ. ಆದರೆ ಇವತ್ತು ಒಂದು ವಿಶೇಷ ಇನ್ನೊಂದು ಪ್ರಮುಖವಾದಂಥ ಹಕ್ಕಿನ ಬಗ್ಗೆ ಹೇಳೋದಾದರೆ ಆರೋಗ್ಯಕರ ಮತ್ತು ಸುಸ್ಥಿರ ವಾತಾವರಣದ ಹಕ್ಕು. ಸೊ ದ ನೆಕ್ಸ್ಟ್ ಚೈಲ್ಡ್ ಹೂ ಇಸ್ ಗೋಯಿಂಗ್ ಟು ಬಾರ್ನ್ ಆ್ಯಸ್ ಎ ರೈಟ್ ಟು ಲಿವ್ ಇನ್ ಎನ್ ಗುಡ್ ಎನ್ವೈರ್ನ್ಮೆಂಟ್ ಅಂತ. ಅಂದರೆ ಮುಂದಿನ ಒಂದು ಜನ್ರೇಷನ್ನು ಹುಟ್ಟೋಂಥ ಮಗು ಒಂದು ಅತ್ಯುತ್ತಮವಾದಂತಹ ಪರಿಸರ ಅಥವಾ ವಾತಾವರಣದಲ್ಲಿ ಬದುಕೋಂಥ ಹಕ್ಕಿದೆ. ಆದರೆ ಆ ಹಕ್ಕನ್ನು ನೀನು ಇವತ್ತೇ ಹಾಳು ಮಾಡಿಬಿಟ್ರೆ ಅವನಿಗೆ ಆ ಹಕ್ಕನ್ನು ಎಲ್ಲಿಂದ ಕೊಡೋದು?
ಸೊ ಹಾಗಿದ್ದರೆ ಸಸ್ಟೈನಬಲ್ ಗ್ರೋತ್, ಸಸ್ಟೈನಬಲ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ, ಸುಸ್ಥಿರವಾದ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕಾದ್ದು ನಿನ್ನ ಜವಾಬ್ದಾರಿ ಆಗುತ್ತೆ ಆವಾಗ. ಸೊ ಅದರ ಪ್ರಮುಖವಾದ ಮತ್ತು ಹೆಲ್ತ್, ಒಂದು ಸಂಪೂರ್ಣವಾದಂಥ ಆರೋಗ್ಯಕರವಾದಂಥ ಪರಿಸ್ಥಿತಿಯ ಒಂದು ಹಕ್ಕನ್ನು ಕೂಡ ಒದಗಿಸ್ಬೇಕು ಅನ್ನುವಂಥದ್ದು. ಸೊ ಇವೆಲ್ಲ ಒಂಥರ ಈಗೀಗ ಇನ್ನೂ ಹೆಚ್ಚು ಅಂತಂದರೆ ಇನ್ನೂ ಎಲ್ಲೋ ಒಂದು ಕಡೆ ನಾವು ಹಕ್ಕುಗಳನ್ನು ಒದಗಿಸ್ತಾ ಹೋದಷ್ಟು ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಇನ್ನೂ ಹೆಚ್ಚು ಪ್ರಾಧಾನ್ಯತೆಗಳು ಮತ್ತು ಆ ಡಿವಿಷನ್ ಕೂಡ ಏನಾಗ್ತಾ ಹೋಗ್ತಿದೆ, ಹೆಚ್ಚಾಗ್ತಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇನ್ನೊಂದು ನಾನು ನೋಡಿದಂಥದ್ದು ಅಂತ ಹೇಳಿದ್ರೆ ಬಿಸ್ನೆಸ್, ಹ್ಯೂಮನ್ ರೈಟ್ಸ್ ಆ್ಯಂಡ್ ಕರಪ್ಷನ್, ಇದರ ಬಗ್ಗೆ ಕೂಡ ಮಾನವನ ಹಕ್ಕುಗಳು ಕೂಡ ಅತಿ ಹೆಚ್ಚು ಪ್ರಚಲಿತದಲ್ಲಿವೆ ಅಂತ ಹೇಳ್ಬೋದು. ಸೊ ವ್ಯಾಪಾರ ಮಾಡೋದು, ವ್ಯಾಪಾರ ಬಿಸ್ನೆಸ್ ಅಂದ್ರೇ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಪ್ರಾಫಿಟ್ ಅಂತ ಬಂದಾಗ ಅತಿ ಹೆಚ್ಚಾದ ಪ್ರಾಫಿಟ್ ಏನನ್ನು ತಂದೊಡ್ಡುತ್ತೆ, ಭ್ರಷ್ಟಾಚಾರವನ್ನು ತಂದೊಡ್ಡುತ್ತೆ. ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಕರಪ್ಷನ್. ಹಾಗಿದ್ರೆ ಇವೆರಡರ ನಡುವಿನ ಮಾನವನ ಹಕ್ಕುಗಳೇನು? ಸೊ ಅವನು ಬಿಸ್ನೆಸ್ ಮಾಡ್ತಾನೆ ಅಥವಾ ಅವನೊಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾನೆ. ವೆನ್ ವಿ ಆರ್ ಆ್ಯಸ್ ಅನ್ ಎಕಾನಮಿಸ್ಟ್, ನಮಗೆ ಈ ಸಬ್ಜೆಕ್ಟು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಬಿಕಾಸ್ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಗಿ ನೀವು ಯೋಚನೆ ಮಾಡಬೇಕು, ಒಬ್ಬ ಎಕಾನಮಿಸ್ಟು, ಒಬ್ಬನ ಎಂಟ್ರಪ್ರೆನರು ಅವನ ವಸ್ತುವನ್ನು ಉತ್ಪಾದನೆ ಮಾಡೋದೇ ಒಂದು ಚಾಲೆಂಜು. ಅಷ್ಟೆಲ್ಲ ಚಾಲೆಂಜನ್ನು ಪಡ್ಕೊಂಡು ಅವನು ಅತಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಇಚ್ಛೆ ಪಡೋದೇ ಆದರೆ ಅದು ಅವನ ಹಕ್ಕು ಅಂತ ನಾವು ಕರಿಬೋದು. ಅದು ಅವನ ಹಕ್ಕಾದರೆ ಹಕ್ಕು ಯಾರನ್ನು ತುಳಿಯೋ ಥರ ಇರಬಾರ್ದು, ಆ ವಸ್ತುವನ್ನು ಅನುಭವವನ್ನು ಮಾಡುವಂಥವನನ್ನು ಏನು ಮಾಡಬಾರ್ದು, ಸಂಪೂರ್ಣವಾಗಿ ಅವನನ್ನು ಭ್ರಷ್ಟಾಚಾರಕ್ಕೆ ತಳ್ಳೋ ರೀತಿಯಲ್ಲಿ ಮಾಡಬಾರ್ದು. ಸೊ ಹೀಗೆ ಯಾವುದರ ಒಂದು ಅನೇಕ ರೀತಿಯಾದಂಥ ಹಕ್ಕುಗಳ ಬೆಳವಣಿಗೆಯನ್ನು ನಾವಿವತ್ತು ನೋಡ್ಬೋದು. ಅದೇ ರೀತಿಯಾಗಿ ಹಕ್ಕುಗಳ ರಕ್ಷಕರು ಮತ್ತು ಪರಿಸರ. ಸೊ ಮಾನವನ ಹಕ್ಕುಗಳನ್ನು ರಕ್ಷಿಸೋರು ಒಂದು ಕಡೆ ಒಂದು ನಿರ್ದಿಷ್ಟವಾದಂತಹ ಬೆಳವಣಿಗೆಗಳನ್ನು, ಅದರಲ್ಲೂ ಕೂಡ ವಿಶೇಷವಾಗಿ ಪರಿಸರದ ರಕ್ಷಣೆಗಾಗಿ ಕೆಲವು ಹಕ್ಕುಗಳನ್ನು ಅವರು ಕೋರ್ತಿದ್ದಾರೆ. ಸೊ ಅಂತಹ ಕೆಲವು ಪ್ರಮುಖವಾದಂತಹ ಹಕ್ಕುಗಳು ಮತ್ತು ಬೆಳವಣಿಗೆಗಳು ಕೂಡ ನಡೀತಿವೆ. ಇನ್ನೊಂದು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಹಿಂಸಾತ್ಮಕವಾಗಿ ಮತ್ತು ಮೂಲಾಗ್ರಹಣ ಮತ್ತು ಅಸಹಿಷ್ಣುತೆ ಮತ್ತು ಪ್ರಚೋದನೆಯನ್ನು ತಡೆಗಟ್ಟುವಲ್ಲಿ ರಾಷ್ಟ್ರೀಯ ನೀತಿಯನ್ನು ರೂಪಿಸೋವಂಥದ್ದು. ಸೊ ಇದು ಕೂಡ ಒಂದು ಪ್ರಮುಖವಾದಂಥ ಬೆಳವಣಿಗೆಗಳು ಅಂತ ಹೇಳ್ಬೋದು. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಮಾನವನ ಹಕ್ಕು ಕನಿಷ್ಠ ಜೀವನ ಅಭಿವೃದ್ಧಿಗಾಗಿ ಮಾತ್ರ ಅಲ್ಲ, ಆರೋಗ್ಯಕರವಾದ ಪರಿಸ್ಥಿತಿ, ಉತ್ತಮವಾದಂತಹ ಒಂದು ಒಳ್ಳೆಯ ಎಜುಕೇಷನ್ ಸಿಸ್ಟಮನ್ನು ಪಡ್ಕೊಳ್ಳೋ ಅಂಥದ್ದಿರ್ಬೋದು, ಸುಸ್ಥಿರವಾದ ವಾತಾವರಣವನ್ನು ಒದಗಿಸೋದಕ್ಕಿರ್ಬೋದು, ಸಾಮಾಜಿಕ ಸಮಾನತೆಯನ್ನು ಕಾಪಾಡ್ಕೊಳ್ಳಿಕ್ಕಿರ್ಬೋದು, ಮಹಿಳೆಗಾಗಿ ವಿಶೇಷ ಹಕ್ಕುಗಳಿರ್ಬೋದು. ಹೀಗೆ ಎಲ್ಲ ಪ್ರಮುಖವಾದಂಥ ವಿಷಯಗಳ ಬಗ್ಗೆಯೂ ಕೂಡ ಅನೇಕ ಬೆಳವಣಿಗೆಗಳು ನಡೀತಾನೇ ಇದೆ. ಸೊ ಆ ಅಭಿವೃದ್ಧಿಯ ಬೆಳವಣಿಗೆಯ ಪಥದಲ್ಲೇ ನಾವು ಇದ್ದೀವಿ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಸೊ ಥ್ಯಾಂಕ್ ಯು ಆಲ್.